ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯ ಇವತ್ತು ಏನಂದರೆ ನಮ್ಮ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಇದು ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಹೈ ಲೆವೆಲ್ ಸ್ಕ್ಯಾಮ್, ವೆರಿನ್ ಭಾಳ ಹೈ ಲೆವೆಲ್ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಕೋಟಿಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿ, ಇದು ವಿಶೇಷವಾಗಿ ಹೇಳಬೇಕಾದ್ರೆ ಲೋಕಲ್ ಲ್ಯಾಂಗ್ವೇಜಲ್ಲಿ 2 ವೀಲರ್ನ ಲಾರಿ 3 ವೀಲರ್ನ ಬಸ್ಸು ಮಾಡೋ ಒಂದು ವಿಶೇಷ ಸ್ಕ್ಯಾಮ್ ಮಾಡಿರೋ ಅಧಿಕಾರಿಗಳು. ನಾನಿವತ್ತು ಏನೇ ಮಾತಾಡಬೇಕಾದ್ರೂ ಪತ್ರಕರ್ತರ ಮುಂದೆ ವಿತ್ ಎವಿಡೆನ್ಸ್, ವಿತ್ ಸರ್ಟಿಫೈಡ್, ವಿತ್ ವ್ಯಾಲಿಡ್ ಎವಿಡೆನ್ಸ್ ಇಟ್ಕೊಂಡು ನಾನು ಮಾತಾಡ್ತೀನಿ. ನಮ್ಮ ಈ ಹಗರಣ ವಿಶೇಷವಾಗಿ ಈಗ ಬಂದಿರೋ ಹೊಸ ಸಾರಿಗೆ ಮಿನಿಸ್ಟ್ರಿಗೆ ತಲುಪಬೇಕು. ಯಾವ ಮಟ್ಟದಲ್ಲಿ ಈ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ, ಈ ಮಟ್ಟಕ್ಕೆ ಹಿಂಗೂ ಆಗುತ್ತಾ ಅನ್ನೋದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಈ ಮಾತು ಮಿನಿಸ್ಟ್ರಿಗೆ ಹೋದರೆ ಅವರು ಶಾಕ್ ಆಗಬೇಕು, ವಾಟ್ ಈಸ್ ದಿಸ್ ಅಂತ. ನೋಡಿ, ಸುಮಾರು ನನ್ನ ಕೈಗೆ ಸಿಕ್ಕಿರೋ 48 ವೆಹಿಕಲ್ಸು 100 ಆಗಿದೆ. ಇಟ್ ಈಸ್ ಎಸ್ಟಿಮೇಟೆಡ್ 700 to 800 ವೆಹಿಕಲ್ಸು ಬ್ಯಾಂಗ್ಳೂರು ಸೆಂಟ್ರಲ್ RTO KS01 ಒಂದೇ ಕಚೇರಿಯಲ್ಲಿ 700 to 800 ವೆಹಿಕಲ್ಸ್, ನನಗೆ ಮಾಹಿತಿ ಇರೋ ಪ್ರಕಾರ. ನನ್ನ ಹತ್ರ ಇರೋದು 48 ವೆಹಿಕಲ್ಸ್ ಡಾಕ್ಯುಮೆಂಟ್ಸ್. ಅಲ್ಲ ಏನು ಮಾಡ್ತಾರೆ, ಮೈಗ್ರೇಷನ್ ಮಾಡ್ತಾರೆ. ಈಗ ನಾವು ಆಂಧ್ರ ಅಲ್ಲಿ ಒಂದು ಟೂ ವೀಲರ್ ತೊಗೊತೀವಿ ಸೆಕೆಂಡ್ ಹ್ಯಾಂಡ್, ಇಲ್ಲಿಗೆ ಬಂದು ನಾವು ಆ 2 ವೀಲರ್ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಇಲ್ಲಿಗೆ ಆ 2 ವೀಲರ್ ಇಲ್ಲಿಗೆ ಬಂದು ಟ್ರಾನ್ಸ್ಫರ್ ಆದಾಗ ಇಲ್ಲಿ ಲಾರಿ ಆಗೋಗುತ್ತೆ. ಆ 2 ವೀಲರ್ ನಂಬರ್ ಇರ್ತದೆ, ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಹೊಸ ನಂಬರ್ ಜನ್ರೇಟ್ ಮಾಡ್ತಾರೆ. ಓಲ್ಡ್ ನಂಬರ್ ತೆಗೆದು ನೋಡಿದ್ರೆ 2 ವೀಲರ್, ಹೊಸ ನಂಬರ್ ಅದು ಜನ್ರೇಟ್ ಆಗಿದೆಯಲ್ಲ ಆ ಓಲ್ಡ್ ನಂಬರ್ಗೆ, ಅದನ್ನು ನೋಡಿದ್ರೆ ಲಾರಿ, ಬಸ್ಸು. ಇದು ಹೆಂಗಾಯಿತು? ಈಗ ನಾವು ಒಂದು ಮೈಗ್ರೇಷನ್ ಮಾಡುವಾಗ RTO ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಗಾಡಿಯಲ್ಲಿದ್ದರೆ ಬಂದು ಚಾರ್ಜಿ ನಂಬರ್ ವೆರಿಫೈ ಮಾಡಬೇಕು. ಒಂದು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಷನ್ ಮಾಡಿ ಗಾಡಿ ಆನ್ ಸ್ಪಾಟು RTO ಆಫೀಸ್ ಹತ್ರ ತೊಗೊಂಬಂದು ಚಾರ್ಜಿ ನಂಬರ್ ವೆರಿಫೈ ಮಾಡಬೇಕು. ಇದೆಲ್ಲ ಹೆಂಗೆ ಗೊತ್ತು? ಅವ್ರ ಗಮನಕ್ಕೆ ಇಲ್ದಿರ ಆಗೋಗಿದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ಇದು ನಾನು ವಿಶೇಷವಾಗಿ ವಿಜಯವಾಡಗೆ ಹೋಗಿ ತಂದಿರೋ ಫೋಟೋ. ಇದು ಈ ನಂಬರ್ ಇದೆ AP16EH 8955. ಈ ನಂಬರ್ದು ಮೈಗ್ರೇಷನ್ಗೆ ಹಾಕ್ತಾರೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ನಂಬರು ಮೈಗ್ರೇಷನ್ಗೆ ಹಾಕ್ತಾರೆ. ಈ ನಂಬರ್ ಮೈಗ್ರೇಷನ್ಗೆ ಹಾಕಿದಾಗ ಈ ನಂಬರು ಲಾರಿ ಆಗೋಗುತ್ತೆ. ಹೊಸ ನಂಬರ್ ಬರುತ್ತಲ್ಲ, ಆವಾಗ ಇದು 9663 ಅಂತ ಲಾರಿ ಆಗೋಗುತ್ತೆ. ನೀವು ನಂಬ್ತೀರ ಇದನ್ನು? ಹೆಂಗಾಯ್ತು ಇದು? ಅವನು ಯಾರೋ ಇನ್ಸ್ಪೆಕ್ಟ್ರ್ ಮಾಡ್ದ, ಮಿಸ್ಟರ್ ರಂಜಾನ್, ಆತನ ಹೆಸರೇನು ರಂಜಾನ್. ಇಲ್ಲಿ ವಿಜಯವಾಡ ಗಾಡಿ ಇಲ್ಲಿಗೆ ಬಂದು ಯಾವ ರೀತಿ ಇದು ನೋಡಿ ಸರ್, ಇದರಲ್ಲಿ ಓಲ್ಡ್ ನಂಬರ್ ಇದೆ ನೋಡಿ, 27 ಫಾರ್ಮ್. ಇದು 27, 28 ಫಾರ್ಮ್ ಕೊಡಬೇಕು ಮೈಗ್ರೇಷನ್ ಅಲ್ಲಿಂದ ಗಾಡಿ ಬಂದಾಗ. 27 ಫಾರ್ಮಲ್ಲಿ ಇದೇ ನಂಬರ್ ಇದೆ ನೋಡಿ, AP16EH 8955. ಇದು ನಾನು ವಿಶೇಷವಾಗಿ ವಿಜಯವಾಡ ಕಮಿಷನರ್ ಆಫೀಸ್ಗೆ ಹೋಗಿದ್ದೆ. ಹೋಗಿ ನಾನು ಇದು 2024 ಜನವರಿಯಲ್ಲಿ ದೂರು ಕೊಟ್ಟಿದ್ದೀನಿ ಸರ್ಕಾರಕ್ಕೆ ಮತ್ತು ಕಮಿಷನರ್ಗೆ, ತನಿಖೆ ಮಾಡಿ ಅಂತ. ನಮ್ಮ ಜಾಯಿಂಟ್ ಕಮಿಷನರ್ ಏನು ಮಾಡಿದ್ರು, ಅದರ್ ಸ್ಟೇಟ್ಸ್ಗೆ ಹೋಗಿ ನಾನು ಎವಿಡೆನ್ಸ್ ಎಲ್ಲಿಂದ ತರೋದು, ನೀವು ಇಲ್ಲೇ ಕೂತೀರಿ ಮೇಡಮ್, ನಾನೇ ಕಷ್ಟಪಟ್ಟು ತರ್ತೀನಿ ಅಂದೆ. ಏನು ಸ್ವಾಮಿ, ವಿಜಯವಾಡಕ್ಕೆ ನಾನು ಖುದ್ದೋಗಿದ್ದೆ, ಎವಿಡೆನ್ಸ್ ತಂದಿದ್ದೀನಿ. ಅವರು ಶಾಕ್ ಹೋಗ್ತಾರೆ ಅಲ್ಲಿ ಕಮಿಷನರ್, ಜಾಯಿಂಟ್ ಕಮಿಷನರ್, ಹೆಂಗೆ ಮಾಡ್ತಾರೆ ಇದೆಲ್ಲ ಅಂತ. ಅವರು ನನಗೆ ಸರ್ಟಿಫೈಡು BX ಸ್ಟಾರ್ಟ್ ಕೊಟ್ಟರೆ, ಇದು 2 ವೀಲರ್ ಇದು ಅಂತ. ಇದು ಹೆಂಗೆ ಲಾರಿ ಆಯ್ತು ಇದು? ವಿಶೇಷವಾಗಿ ಮತ್ತು ಒರಿಸ್ಸಾದು ಒಂದು 45 ಗಾಡಿ ಬರ್ತದೆ. ಒಂದೇ ವಾರದಲ್ಲಿ ಒಬ್ಬನೇ ಸಿಂಗಲ್ ಓನರ್. ಯಾರವನು? ಪಾಂಡಿಚೇರಿ ಅವನು, ಬೇನಾಮಿ ಓನರ್ ಅಲ್ಲ, ವಿತೌಟ್ ಫೈನಾನ್ಸು. ಒರಿಸ್ಸಾ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಗಾಡಿಗಳು ಖರೀದಿ ಮಾಡ್ತಾನೆ. ವಿಶೇಷ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ವಿಶೇಷ ಏನಂದರೆ ಎಲ್ಲ ಗಾಡಿಗಳಿಗೆ ಒಂದೇ ಇನ್ಶೂರೆನ್ಸು, ಎಕ್ಸ್ಪೈರಿ ಡೇಟು ಸೇಮು, ಡೇಟ್ ಆಫ್ ಇನ್ಶೂರೆನ್ಸು ಸೇಮ್. 45 ಗಾಡಿ ಬೇರೆ ಬೇರೆ ಪಾರ್ಟಿಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಂದಿರೋದು.
ಆ ಗಾಡಿಗಳು ಇಲ್ಲಿಗೆ ಬಂದು ಲಾರಿಗಳಾಗ್ತವೆ. ಇದನ್ನು ನಮ್ಮ ಜಾಯಿಂಟ್ ಕಮಿಷನರ್ ಆಲ್ರೆಡಿ ಅಸಿಸ್ಟೆಂಟ್ ಕಮಿಷನರ್ಗೆ ವರದಿ ಸಲ್ಲಿಸಿದ್ದಾರೆ. ಒರಿಸ್ಸಾ ಅವ್ರಿಗೆ ಪತ್ರಗಳು ಬರೆದಾಗ ಇದೆಲ್ಲ ಬೋಗಸ್ಸು, ಇಂಥದ್ದು ಯಾವುದೋ NOCನೇ ನಾವು ಕೊಟ್ಟಿಲ್ಲ ಇಂಥ ಗಾಡಿಗಳಿಗೆ, ಇಂಥ ಗಾಡಿಗಳೇ ನಮ್ಮಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ವರದಿ ಕೊಟ್ಟು 1 ವರ್ಷ ಆಯ್ತು ರೀ. ಜಾಯಿಂಟ್ ಕಮಿಷನರು ಅಸಿಸ್ಟೆಂಟ್ ಕಮಿಷನರು ಟೇಬಲ್ ಮೇಲೆ ಇಟ್ಕೊಂಡು ಕೂತಾರೆ. ಏನು ಕಾರಣ? ಯಾಕೆ ನೀವು ನೋಟಿಸ್ ಜಾರಿ ಮಾಡಿಲ್ಲ? ಯಾಕೆ ಮುಂದೆ ತೊಗೊಂಡೋಗಿಲ್ಲ ನೀವು? ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಅವ್ರದ್ದೇ ದುರು ಉದ್ದೇಶಗಳಿರ್ತವೆ ಅಂತ. ಮತ್ತು ಹೈದರಾಬಾದದು ಇಲ್ಲಿ ನೋಡ್ಬೇಕು ನೀವು, ಹೈದರಾಬಾದದು ಭಾಳ ಸ್ಪೆಷಲ್ ಇದೆ ಕಂಪ್ಲೇಂಟ್ಸು. 3 ವೀಲರ್ ಏನು ಸ್ವಾಮಿ, AP10W 6258 ಇದೇನು 3 ವೀಲರ್, ಇದು ಬರೋದು ಬೆಂಗಳೂರು ಸೆಂಟ್ರಲ್ ಆಫೀಸ್ಗೆ. ಇದು ಬಂದು ಡೈರೆಕ್ಟ್ ಲಾರಿ ಅವು, ಬೇರೆ ಮಾತೇ ಇಲ್ಲ. ಇಲ್ಲಿಗೆ ಬಂದಿದ್ದ ತಕ್ಷಣ ಲಾರಿ. ಹೆಂಗಾಗ್ತಾಯಿದೆ? ಅದಕ್ಕೊಂದು ಚಾರ್ಸಿ ನಂಬರ್ ಇಲ್ವಾ? ನೀವೇನು ಚಾರ್ಸಿ ನಂಬರ್ ಪ್ರಿಂಟ್ ತೊಗೊತಾ ಇದ್ದೀರಾ? ಯಾವನೋ ಇನ್ಸ್ಪೆಕ್ಟ್ರ್ ಮಾಡೋದವನು. ಆಲ್ರೆಡಿ ನಾನು ಇದೆಲ್ಲ ಆರೋಪಗಳು ಬೇಡ್ರಿ, ಇದನ್ನೆಲ್ಲ ಆರೋಪಗಳು ಸಾಬೀತಾಗಿದೆ, ಇದೆಲ್ಲ ಬೋಗಸ್ ಅಂತೇಳ್ಬಿಟ್ಟು ಜಾಯಿಂಟ್ ಕಮಿಷನ್ ರಿಪೋರ್ಟ್ ಕೊಟ್ಟು 1 ವರ್ಷ ಮೇಲೆ ಆಯ್ತಲ್ಲ ನಿಮಗೆ. ಏನು ಮಾಡ್ತಾಯಿದ್ದೀವಿ ಗೌರ್ಮೆಂಟು, ಈ ಕಮಿಷನರು? ನಾನು ಯಾವಾಗ ಹೋಗಲಿ ಕೈಗೆ ಸಿಗಲ್ಲ. ಆ ಜಾಯಿಂಟ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ಗಳು ಫೋನ್ಗಳು ಸ್ವಿಚ್ ಆಫು, ಲ್ಯಾಂಡ್ಲೈನು ಕೆಟ್ಟೋಗಿದೆ. ನಮ್ಮ ಇಲಾಖೆಯ ಕಮಿಷನರ್ ಹೆಡ್ ಆಫೀಸ್ ಲ್ಯಾಂಡ್ಲೈನ್ ಕೆಟ್ಟೋಗಿದೆ. ನಾವು ಎಷ್ಟು ಸಲ ಅಂತ ಹೋಗೋದು? ಮೊನ್ನೆ ಹೋಗಿ ನಾನು ಕಮಿಷನರ್ಗೆ ಮಿನಿಸ್ಟ್ರ್ ಕೈಯಿಂದ ಫೋನ್ ಹಾಕ್ಸಿದ್ದೀವಿ. ಆದರೂ ಬೇಜವಾಬ್ದಾರಿತನ ಇರ್ತಾನೆ. ಯಾರೋ IAS ಇದ್ರೂ ಪಬ್ಲಿಕ್ ಸರ್ವೆಂಟೇ, IPS ಇದ್ರೂ ಪಬ್ಲಿಕ್ ಸರ್ವೆಂಟ್, ಹೂವೇರ್ ಇಟ್ ಈಸ್. ನೀವು ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಒಂದು ಮಿನಿಮಮ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇರಬೇಕಲ್ಲ. ಹೆಂಗೆ ಈ ಗಾಡಿಗಳು 2 ವೀಲರ್ ಎಲ್ಲ ಬಂದು ಲಾರಿಗಳಾಯಿತು, ಬಸ್ಸುಗಳಾಯಿತು? ಈ ಮಟ್ಟಕ್ಕೆ ನೀವು ಕರಪ್ಷನ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ? ಈ ಮಟ್ಟಕ್ಕೆ ಯಾರು ಕೇಳಂಗಿಲ್ವಾ? ಪ್ರತಿಯೊಂದಕ್ಕೂ ನಿಮಗೆ ಗೊತ್ತು, ಪತ್ರಕರ್ತರಿಗೆ ಫಿಕ್ಸು ಚಾರ್ಟ್ ಆಗಬೇಕು. POಗಿಷ್ಟು, HP ಕ್ಯಾನ್ಸಲ್ಗಿಷ್ಟು, FC-ಗಿಷ್ಟು, ರಿನ್ಯೂವಲ್ಗಿಷ್ಟು, DL-ಗಿಷ್ಟು ಫಿಕ್ಸು. ಏನಂತೀರಿ ಪತ್ರಕರ್ತರೇ? ತಪ್ಪು ಹೇಳ್ತಾ ಇದ್ರೆ ಏನು? ಇಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಮಗಿರೋ ಒಂದೇ ದೇವರು, ಆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ನೀವು ಅಧಿಕಾರಿಗಳು, ನಿಮ್ಗೆ ನಿಮ್ಮ ಮನೆ ದೇವ್ರು ಇದ್ದಾರೆ, ಅವ್ರ ಮೇಲೆ ಪ್ರಮಾಣ ನೀಡಬೇಕು. ತಿಂತಾ ಇಲ್ವಾ ನೀವು? ಪ್ರತಿಯೊಂದರಲ್ಲೂ ಆಯಿತು ತಿಂತವ್ರೆ. ಮಾನ್ಯ ಲೋಕಾಯುಕ್ತವ್ರಿಗೂ ಗೊತ್ತು ಎಷ್ಟಂತ ರೇಡ್ ಮಾಡ್ತಾರೆ ಅವರು. ಈ ಮಟ್ಟಕ್ಕೆ ನೀವು ಭ್ರಷ್ಟಾಚಾರ ಮಾಡಬೇಕಾ? ಹೆಂಗಾಯ್ತು ರೀ 2 ವೀಲರ್ಗಳು? ಇದಕ್ಕೆ ಆ ಟೈಮಲ್ಲಿ ರಂಜಾನ್ ಅಂತ IM ಇನ್ಸ್ಪೆಕ್ಟರ್ ಇದ್ದರು, ಸೀನಿಯರ್ ಇನ್ಸ್ಪೆಕ್ಟರ್. ಈಗ 51 RTO ಆಗಿದ್ದಾರೆ. ಅವರು ಭಾಳ ಅದೇನೋ ಅಂತಾರಲ್ಲ, ಅವ್ರಿಗೆ ಸಂಜೀವನಿ ಇದು ಕೊಟ್ಟಿರೋದು ದೇವರು ಪ್ರಸಾದ. ಅವ್ರಿಗೆ ಭಯನೇ ಇಲ್ಲ, ಡೋಂಟ್ ಕೇರ್ ಮನುಷ್ಯ ಆತ. ಯಾವ ಅಧಿಕಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್. ಅವ್ರದ್ದೇ ಒಂದು ಇದು ಸಪ್ರೇಟು ಡಾಮಿನೇಷನ್ ಇಲಾಖೆಯಲ್ಲಿ. ಇದೆಲ್ಲ ನೋಡ್ರಿ, ನಕಲಿ ಬಸ್ಗಳು ಮಾಡಿಬಿಟ್ರಿ ನೀವು, ನಕಲಿ ಲಾರಿಗಳು ಮಾಡಿಬಿಟ್ರಿ, ನಕಲಿ DL ಮಾಡೋಕ್ಕೆ ಹೊರಟಿದ್ದೀರಾ, ಮಾಡ್ತಾನೇ ಇದ್ದೀರಾ. ಪತ್ರಕರ್ತರೇ, ನಾನು ಹೇಳಿದ್ರೆ ಶಾಕು. ಬಯೋಮೆಟ್ರಿಕ್ ಕೊಡಬೇಕು ಒಂದು DLಗೆ ಕ್ಯಾಂಡಿಡೇಟ್ ಅಪಿಯರ್ ಆಗಿ. ಚಂದಾಪುರ ಆಫೀಸಲ್ಲಿ, ಇಂದಿರಾನಗರ್ ಆಫೀಸಲ್ಲಿ, ತುಮಕೂರು ಆಫೀಸಲ್ಲಿ ಮನುಷ್ಯನೇ ಬರೋ ಅವಸರ ಇಲ್ಲ ರೀ, ಕ್ಯಾಂಡಿಡೇಟೇ ಬರೋ ಅವಸರ ಇಲ್ಲ. ವಿಥೌಟ್ ಕ್ಯಾಂಡಿಡೇಟ್ DL, ಬಯೋಮೆಟ್ರಿಕ್ಕು ಅದು ಫಿಕ್ಸು. ಒಂದು ಸೆಲ್ಫಿ ಫೋಟೋ ಅಂತೆ, ನಮ್ಮದು ವೆಬ್ ಕ್ಯಾಮಲ್ಲಿ ಫೋಟೋ ತೊಗೊಳ್ಳಲಿರೋ ಸೆಲ್ಫಿ ಫೋಟೋನ ಅಟ್ಯಾಚ್ ಮಾಡೋದು, ಕ್ಯಾಂಡಿಡೇಟೇ ಬರೋಲ್ಲ. ಹಿಂಗೆ ಮಾಡಿ ಏನು ಮಾಡಿದ್ರು ಮೈಸೂರು ಡಿವಿಷನಲ್ಲಿ ಆಗಿದೆ. ಈ ಮೇನು ಈ ನಮ್ಮ ಬೆಂಗಳೂರಲ್ಲಿ ಕೇರಳದಿಂದ ಬಂದಿದ್ದಾರಲ್ಲ ನಾಗರಿಕರು, ಅವರು ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೇರಳಿಯನ್ಸ್ ಯಾವಾಗ DL ಮಾಡಿಸಿದ್ರು, ಆ ಕೇರಳಿಯನ್ಸ್ ಹೋಗಿ ಅಲ್ಲಿ ಚೇಂಜ್ ಆಫ್ ಅಡ್ರೆಸ್ಗೆ ಹಾಕ್ಕೋತಾರೆ. ಕೇರಳಾಗೆ ಹೋಗಿ, ಊರಿಗೆ ಹೋಗಿ, ಅಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ ಅಂತೇಳ್ಬಿಟ್ಟು ಅಲ್ಲಿ ಸಾರಿಗೆ ಇಲಾಖೆಯವರು ತನಿಖೆ ಮಾಡಿದ್ರು. ತನಿಖೆ ಮಾಡಿ ಇದೆಲ್ಲ DL ಬೋಗಸ್ ಇಶ್ಯೂ ಮಾಡಿರೋದು ಕರ್ನಾಟಕದಲ್ಲಿ ಅಂತೇಳ್ಬಿಟ್ಟು ಅಲ್ಲಿ 2 ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಖುದ್ದು ಕೇರಳಾಗೆ ಹೋಗಿದ್ದೆ, ಕಮಿಷನರ್ ಆಫೀಸ್ಗೆ ಕಮಿಷನರ್ಗೆ ಭೇಟಿ ಮಾಡಿ ಬಂದಿದ್ದೀನಿ. ಮಾನ್ಯ ಹಳೆ ಸಚಿವರಿದ್ದರು ರಾಮಲಿಂಗಾರೆಡ್ಡಿಯವ್ರಿಗೆ ಹೇಳಿದ್ದೀನಿ, ಸ್ವಾಮಿ ನಾನು ಭೇಟಿ ಮಾಡಿ ಬಂದಿದ್ದೀನಿ, ಅವ್ರ ಹತ್ತಿರದಲ್ಲೇ ಪತ್ರ ಬರೀತಾರಂತೆ ನಮ್ಮ ಸರ್ಕಾರಕ್ಕೆ. ಈ ರೀತಿ ನಿಮ್ಮ ರಾಜ್ಯದಲ್ಲಿ
ಇಂಥ ಹಗರಣ ಮಾಡಿ ನಮ್ಮವ್ರಿಗೆಲ್ಲ ಕಳಿಸೋರು, ನಕಲಿ ಡಿ ಎಲ್ ಕಳಿಸಿ ಅಂತ ನನಗೂ ಅವ್ರು ಮಾತು ಕೊಟ್ಟರು. ಕಮಿಷನರು ಅವ್ರು IPS ಆಫೀಸರ್ ಆಗಿದ್ದರು, ಭಾಳ ಚೆನ್ನಾಗಿ ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ, ಕೋಆಪ್ರೇಟ್ ಮಾಡಿದ್ರು. ನಾನು ಒಂದು ಲಿಖಿತದಲ್ಲಿ ಅಲ್ಲಿ ಕೇರಳ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹತ್ತಿರದಲ್ಲಿ ಅವರು ಪತ್ರ ಬರೀತಾರೆ. ಎಲೆಕ್ಷನ್ ಬಂತು, ಆದ ಕಾರಣ ಸ್ವಲ್ಪ ವಿಲೆ ಆಗಿದೆ. ಈ ಮಾತು ನಾನು ಹಳೆ ಸಚಿವರಿಗೂ ನಾನು ಹೇಳಿದ್ದೀನಿ, ನಮ್ಮ ರಾಜ್ಯದ ಮರ್ಯಾದೆ ಹರಾಜಾಗುತ್ತೆ, ನೀವು ಬೇಗ ತನಿಖೆ ಮಾಡಿ ಅಂತ. ನಾನು ಈ DL ಕಂಪ್ಲೇಂಟು ಕೊಟ್ಟು ಈಗ 4 ದಿನ ಆದರೆ 1 ವರ್ಷ ಎನ್ಕ್ವೈರಿ ಮಾಡಿ ಅಂತ. ನಾನೇನು ಕೊಟ್ಟಿದ್ದೀನಿ ಗೊತ್ತೇನು ರೀ? ಬಾಂಡ್ ಪೇಪರ್ ಕೊಟ್ಟಿದ್ದೀನಿ ಕಮಿಷನರ್ಗೆ, ಏನೋ ರೈಟಿಂಗಲ್ಲಿ ಅಫಿಡವಿಟ್. ನಾನು ಕೊಟ್ಟಿರೋ ಕಂಪ್ಲೇಂಟು ಸುಳ್ಳಾಗಿದ್ದಲ್ಲಿ ತನಿಖೆ ಮಾಡಿದ್ಮೇಲೆ ನನ್ನ ಮೇಲೆ ನೀವು IPCಯಲ್ಲಿ ಕಾನೂನು ಕ್ರಮ ತಗೊಂಡು ನಾಟಕಗಳಾಡ್ತೀರ ನೀವು. ಒಂದೊಂದು ಕೇಸ್ ವರ್ಕರ್ಗೂ ಇಷ್ಟಿಷ್ಟಿದೆ, ಇಷ್ಟಿಷ್ಟು ಅದೇನೋ ಡ್ಯಾಶ್ ಇದೆ, ನಾನು ಹೇಳ್ಕೊಬಾರ್ದು. ಸಣ್ಣ ಕೇಸ್ ವರ್ಕರ್ ಕ್ಲರ್ಕ್ಗಳು ಇಷ್ಟಿಷ್ಟು ಮಾತಾಡ್ತಾರೆ. ಏನು ರೀ ನಾಚಿಕೆ ಆಗಲ್ಲ? 1 ವರ್ಷದಿಂದ ನನ್ನ ಫೈಲ್ ಎಲ್ಲಿದೆ ನಿಮ್ಗೆ ಗೊತ್ತಿಲ್ಲ? ಹಾಂ, ಯಾಕೆ ತನಿಖೆ ಮಾಡಿಲ್ಲ? ಅದು ಈ ಕೇರಳದಿಂದ ಅವರು ಕೇರಳ ಸರ್ಕಾರದವ್ರು ನಿಮ್ಗೆ ಲೆಟರ್ ಕೊಟ್ಟರೆ ನಾಚಿಕೆ ಆಗಲ್ವಾ? ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ನಾವು ಆ ಸರ್ಕಾರದ ಪಾರ್ಟಿಯವರೇ, ಬಟ್ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಹೇಳಿದ್ದೀನಿ, ನಮ್ಮ ಮರ್ಯಾದೆ ಹರಾಜಾಗುತ್ತೆ. ಕೇರಳ ಅಲ್ಲಿ ಇದು ಆಲ್ರೆಡಿ ನ್ಯೂಸ್ ಆಗಿದೆ. ಇಲ್ಲಿ ಆ ಕೇರಳ ಅವರದು ಈ ನ್ಯೂಸ್ ಇಲ್ಲಿಗೆ ಬರಬೇಕಾ? ಯಾರ ಮಾನ ಮರ್ಯಾದೆ ಹೋಗುತ್ತೆ ಹೇಳಿ? ಈ ಮಟ್ಟಕ್ಕೆ ನೀವು ಈ ಮಿನಿಸ್ಟ್ರು ನಿಗಾ ಹಿಡಿದಿರಾ, ಇವ್ರಿಗೆ ಸ್ವಚ್ಛತೆ ಕೊಟ್ಟಿರೋದು ಅಧಿಕಾರಿಗಳಿಗೆ. ಇದು ದೊಡ್ಡ ಫೈಲ್ ಇಟ್ಕೊಂಡು ಕೂತ್ಕೊಂತಾರೆ. ಯಾಕೆ ತನಿಖೆ ಯಾರ ಮೇಲೆ ಇರ್ತದಲ್ಲ ಅವ್ರು ಕದ್ದು ಮಾತಾಡ್ಕೊತಾರೆ. ಅಂದರೆ ನೀವೇ ಪತ್ರಕರ್ತರು, ನಾವು ಸಮಾಜನ ಜಾಗೃತಿ ಪಡಿಸ್ಬೇಕು ಇರೋರು. ಏನು, ನಾನು ಒಂದು ಆ್ಯಕ್ಟಿವಿಸ್ಟ್ ಆಗಿ ನಾನೊಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಬಿಸ್ನೆಸ್ ಮಾಡಿಕೊಟ್ಟೆ. ನಾನು ವಿಜಯವಾಡಾಗೆ ಕೇರಳಾಗೆ ಹೋಗಿ ಇದನ್ನೆಲ್ಲ ಸಾಧಿಸ್ಕೊಂಬೋದ್ರೆ ಯಾರೋ ವ್ಯಾಪಾರ ಮಾಡ್ಕೊಳ್ಳೋದು. ವ್ಯಾಪಾರ ಮಾಡೋಕ್ಕೆ ನಾನು ನಿಮ್ಗೆ ಕಂಪ್ಲೇಂಟ್ ಕೊಡೋದು, ಎವಿಡೆನ್ಸ್ಗಳು ತಂದು ಕೊಡೋದು, ಸ್ವಲ್ಪ ಆದರೂ ಒಂದು ಕಿಮ್ಮತ್ತಾದರೂ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ತನಿಖೆ ಥರ ಮಾಡಿ ಆಯಿತು. 1 ವರ್ಷ ಆಗಿದೆಯಲ್ಲ ವರದಿ ಕಂಪ್ಲೀಟ್ ಆಗಿ, ಮುಂದಿನ ಕ್ರಮ ಏನು ಜರುಗಿಸಿದ್ರಿ? ಈಗ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾ ಇರೋದು, ಅದಾದಮೇಲೆ DE ಆರ್ಡರ್ ಮಾಡೋದು. DE ಯಾವಾಗ ಕಂಪ್ಲೀಟ್ ಮಾಡ್ತೀರ ನೀವು? ಇದರಲ್ಲಿ ಯಾವ ಅಧಿಕಾರಿಗಳು ಇನ್ವಾಲ್ವ್ ಇದ್ದಾರೆ ನಿಮ್ಗೆ ಗೊತ್ತಿದೆ ಅಲ್ಲ? ಯಾಕೆ ಮಾಡ್ತಾಯಿಲ್ಲ? ಮಾಡಲೇಬೇಕು. ಇನ್ನೇನಾದರೂ ಇದ್ದರೆ ನೀವು ಕೇಳಿ. ಆಂಧ್ರದ್ದು ಓಡಿಸ್ತಾ ಇಲ್ಲ, ಆಂಧ್ರ ನಂಬರ್ ಹಾಕ್ಕೊಂಡು ಇಲ್ಲಿ ಓನರೇ ಚೇಂಜ್ ಆಗೋಗ್ತಾನೆ. ಅಂದರೆ ನಾನು ಅಲ್ಲಿ ಗಾಡಿ ಒಂದು ಖರೀದಿ ಮಾಡ್ತೀನಿ, 2 ವೀಲರು. ಇಲ್ಲಿಗೆ ಬಂದು ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಚಿಂತಾಮಣಿಯಲ್ಲಿ. ಇಲ್ಲಿಗೆ ಹಾಕ್ಕೊಂಡಾಗ ಚಿಂತಾಮಣಿ ನಂಬರ್ ಕೊಡ್ತಾರೆ. ಇದು ಹಳೆ ನಂಬರ್ ನೋಡಿದ್ರೆ 2 ವೀಲರೇ ಇರಬೇಕು. ಅದು ಹೊಸದು 2 ವೀಲರ್, ನನ್ನ ಹತ್ರ 2 ವೀಲರ್ ಇರಬೇಕು. ಇಲ್ಲೇನಾದರೆ ಅಲ್ಲಿ 2 ವೀಲರು, ಇಲ್ಲಿಗೆ ನಾನು ಹೊಸ ನಂಬರ್ ಮಾಡಿಸುವಾಗ ಅದು ಲಾರಿ ಆಗೋಗುತ್ತೆ. ಹೆಂಗೆ ಸಾಧ್ಯ? ಅದು ಲಾರಿ ಇವಾಗ ಕಾಣಿಸುತ್ತಾ? ಇದೆ, ರನ್ನಿಂಗ್ ಇದೆ, ಸ್ಟೇಟಲ್ಲಿ ರನ್ನಿಂಗ್ ಇದೆ, ನಡೀತಾ ಇದೆ. ಆ ಗಾಡಿಗಳು ಯಾವುವು, ಅದು ಎಂಥ ಬೋಗಸು, ಅದೆಲ್ಲ ನನಗೆ ಗೊತ್ತು. ಯಾಕೆ ಈ ಸ್ಕ್ಯಾಂಡಲ್ ಮಾಡ್ತಾರೆ ಅದು ನನಗೆ ಗೊತ್ತು. ನೋಡಿರಿ, ಈಗ ಹೊಸಪೇಟೆಲ್ಲೇ ಒಂದು 18-20 FIR ಆಗಿದೆ ಈ ರೀಸೆಂಟ್ ಟೈಮ್ಸಲ್ಲಿ. ಏನು ಗೊತ್ತಾ ಸ್ವಾಮಿ, ನನ್ನ ಲಾರಿ ಫೈನಾನ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ, ಅದು ಇಲ್ಲ ಸತ್ತೋದ್ರೆ ಅವನು ಲಾರಿ ಓನರು ಆ ಇನ್ಶೂರೆನ್ಸ್ ಅವರು ಇಂದ ಕ್ಲೇಮ್ ಮಾಡ್ಕೊತಾರೆ ಆ ಫೈನಾನ್ಸ್ ಅಮೌಂಟ್. ಕಳೆದೋಗಿದ್ದೆ ಅಂದ್ರೂ ಇನ್ಶೂರೆನ್ಸ್ ಅವ್ರು ಕಟ್ಕೊಡ್ತಾರೆ ಫೈನಾನ್ಸ್ ಅಮೌಂಟ್. ಕಳೆದೋಗಿದೆ, ಶಾಮೀಲಾಗಿ ಮಾಡೋದಿದೆಲ್ಲ ಪೊಲೀಸವರು ಅಯ್ಯೋ ಸಿಗಲಿಲ್ಲ, ಕೊನೆಗೆ B ರಿಪೋರ್ಟು C ರಿಪೋರ್ಟು ಹಾಕ್ತಾರೆ, ಇನ್ಶೂರೆನ್ಸು ಕ್ಲೇಮ್ ಆಗೋದು ಲಾರಿದು. ಅಲ್ಲ, ಆ ಲೆಕ್ಕಕ್ಕೆ ಪೇಪರಲ್ಲ, ಲಾರಿನೇ ಇಲ್ಲ ಅಲ್ಲ. ಅರ್ಥ ಆಗ್ತಿದೆಯಾ? ಇದು ಎಲ್ಲ ಯಾವಾಗ ನಡೀತು? ಮ್ಯಾನ್ಯುಯಲ್ NOC ತೊಗೋಬೇಕಿತ್ತು. ಅರ್ಥ ಆಗ್ತಿದೆಯಾ? ಆವಾಗ ನೋಡಿರಿ, ಪೋಸ್ಟಲ್ ರಿಸಿಪ್ಟ್ಸ್ ಇದೆ ಇದ್ರದ್ದು. ನಮ್ಮ RTO ಸೇಮ್ 45 ಗಾಡಿಗೂ ಇನ್ಶೂರೆನ್ಸು ಒಂದೇ ಡೇಟ್. ಸಾಧ್ಯನಾ? 45 ಗಾಡಿ ಬೇರೆ ಬೇರೆ ಪಾರ್ಟಿಗಳ ಹತ್ರ. ಇವನು ಯಾರೋ ಪಾಂಡಿಚೇರಿ ಓನರಂತೆ, ಇವನು ಇವನು ಆಧಾರ್ ಕಾರ್ಡ್ ಕೊಟ್ಟಿರೋದು, ಇವನಿಗೆ ಅಸಲ್ಗೆ ಎಕ್ಸಿಸ್ಟೇ ಆಗೋಲ್ಲ. ಇದ್ಯಾರೋ ಬೇನಾಮಿಗಳು ನಡೆಸೋದು ದಂಧೆ ಇದು. ಬಟ್ RTO ಅಧಿಕಾರಿಗಳಿಗೆ ಎಲ್ಲ ಗೊತ್ತು. ಈಗ ನೀವು ತೊಗೋಬೇಕಾದ್ರೆ ಪೆನ್ಸಿಲ್ದು ಚಾರ್ಸಿ ಪ್ರಿಂಟು, ಅದು 2 ವೀಲರ ಲಾರಿ ಅಂತ ನಿಮ್ಗೆ ಗೊತ್ತಾಗಲ್ಲ ಇನ್ಸ್ಪೆಕ್ಟ್ರಿಗೆ. ಗೊತ್ತಿದ್ದೆ ತಾನೇ ಮಾಡ್ತಾಯಿದ್ದೀನಿ ನಾನು. ಕೋಲಾರಲ್ಲೂ ಒಂದು ಆಯ್ತಲ್ಲ, ಅವರು ನಮ್ಮ ಪತ್ರಕರ್ತರು ವಿಜಯಲಕ್ಷ್ಮಿ ಅವರು ಎಕ್ಸ್ಪೋಸ್ ಮಾಡಿದ್ರಲ್ಲ, ಅದಕ್ಕಿಂತ ಡಬಲ್ ದೊಡ್ಡ ಸ್ಕ್ಯಾಮ್ ಇದು. 700ರಿಂದ 800 ಗಾಡಿ ಇದೆ ಬಂದು ಒಂದೇ ಕಚೇರಿಯಲ್ಲಿ. ನಮ್ಮ ಹತ್ರ ನೋಡಿ ಅಷ್ಟದ್ದೆಲ್ಲ ತೊಗೊಳಕ್ಕಾಗಲ್ಲ. ನೋಡಿ ಇವೆಲ್ಲ ಅದೇ ಡಾಕ್ಯುಮೆಂಟ್ಸ್ ರೀ, ಎಷ್ಟಿದೆ ನೋಡಿರಿ. ಅಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ತನಿಖೆ ಮಾಡೋಕ್ಕಾಗ್ತದಾ? ಒಂದು ಬೊಲೋರೋ ಗಾಡಿ ತೊಗೊಂಬರ್ಬೇಕು ನಾನು. ಅದರಿಂದಾಗಿ 45 ಗಾಡಿಯಲ್ಲಿ ನೋಡಿ ಇಷ್ಟು ಮಾತ್ರ ತನಿಖೆ ಮಾಡಿದ್ವಿ. ಹೊಸ ಸಚಿವರು ಸೀರಿಯಸ್ ಆಗಿ ತೊಗೊಂಡು
ಆ ಇಲಾಖೆಯಲ್ಲಿ ಏನು ನಡೀತಿದೆ ಅಂತ ಗಮನ ವಹಿಸಬೇಕಾಗಿ ನಾನು ಭಾಳ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ DL ಸ್ಕ್ಯಾಮ್ ಬಗ್ಗೆ ನಾವು ಎಕ್ಸ್ಪೋಸ್ ಮಾಡ್ತೀವಿ. ನಮಗೆ ಒಂದು ಸ್ವಲ್ಪ ಎವಿಡೆನ್ಸ್ ಸಿಗ್ತಾ ಇದೆ. ಯಾರು ಹೆಂಗೆ ಮಾಡ್ತಾರೆ. ನನಗಿಂದು ಕೇಳ್ಪಟ್ಟೆ ಹ್ಯಾಂಡಿಕ್ಯಾಪ್ ಫಿಸಿಕಲಿ ಅನ್ಫಿಟ್ ಅವ್ರದ್ದು DL ಮಾಡ್ಬಿಟ್ಟಾರೆ. ಕ್ಯಾಂಡಿಡೇಟ್ ಹೋಗಿಲ್ಲ ಅಂದರೆ ಏನು ಯಾರು ಬೇಕಾದ್ರೂ ಮಾಡ್ಕೋಬೋದಲ್ಲ ರೀ. ಕೋಮಾ ಇಲ್ಲಿರೋ ಪೇಷಂಟು ಮಾಡ್ಕೋಬೋದು ರೀ. ಈ ಮಟ್ಟಕ್ಕೆ ಮಾಡ್ತಾರೆ. ಅದಕ್ಕೊಂದು ರೇಟ್ಗಳು ಫಿಕ್ಸ್ ಮಾಡೋರೆ. ಒಂದೊಂದು ಕಚೇರಿಗೆ ಇಷ್ಟು. ಇನ್ನೇನು ಹೇಳ್ಬೇಕು. ಕೇರಳ ಅಲ್ಲಿ ಸುಮ್ಮನೆ ತನಿಖೆ ಮಾಡಿಬಿಟ್ರಿ, ಸುಮ್ಮನೆ ಸಸ್ಪೆಂಡ್ ಮಾಡಿದ್ರಾ? ನಾವು ಕೇರಳದಿಂದ ನಾವು ಮಾತುಕತೆಯಲ್ಲಿ ಇದ್ದೀವಿ ಕಮಿಷನರ್ ಜೊತೆ. ಮುಂದೆ ಅದೇನು ತೊಗೊಂಬರ್ತೀವಿ. ವಿಶೇಷವಾಗಿ 23ನೇ ತಾರೀಕು ಬರೋ 23ನೇ ತಾರೀಕು ಈ ನಕಲಿ ವೆಹಿಕಲ್ ಫೈನಾನ್ಸ್, ಸ್ಪೆಷಲಿ ವೆಹಿಕಲ್ ಫೈನಾನ್ಸ್ ನಕಲಿ ಮಾಡ್ತಾರಲ್ಲ, ಮೊನ್ನೆನೆಲ್ಲ ನಾನು ವಿಶೇಷವಾಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಈ ಪೊಲೀಸ್ ಅವರ ಫೈನಾನ್ಸ್ ಅವರ ನಂಟು ಏನಿದೆ. ಈಗ ಏನಪ್ಪ ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ರಪ್ಪ, ಬಡ್ಡಿ ಗಿಡ್ಡಿ ನಾನು ಸುಮ್ಮನೆ ಇರಲ್ಲ ಬಿಡಲ್ಲ. ಏನದು ಮಾತಲ್ಲ, ಪೇಪರಲ್ಲ. ನಿಜವಾಗಿ ಕಾರ್ಯವಹಿಸ್ಬೇಕಿರೋದು ಯಾರು? ಅಧಿಕಾರಿಗಳು. ಆಯಿತು, ಒಂದು ಮೈಕ್ರೋ ಫೈನಾನ್ಸಪ್ಪ ನಾವು ಸ್ಟ್ರಿಕ್ಟಪ್ಪ ಅಂದರು. ಯಾರು? ಸಿದ್ದರಾಮಯ್ಯ ಅವರು. ಎಷ್ಟು FIR ಮಾಡಿಸ್ಬಿಟ್ರಿ ಸ್ವಾಮಿ ನೀವು ಮೈಕ್ರೋ ಫೈನಾನ್ಸಲ್ಲಿ? ಇಲ್ಲಿ ಕರ್ನಾಟಕದಲ್ಲಿ ನಮ್ಮ 2 ಜಿಲ್ಲೆಯಲ್ಲಿ ಎಷ್ಟು FIR ಆಗಿದ್ದೀರಿ? ಯಾವುದು ಆಗಿಲ್ಲ. ಯಾಕೆ ಗೊತ್ತಾ? ಈ ಪೊಲೀಸ್ ಅವ್ರದ್ದು ಏನೋ ಒಳನಂಟು. ಮುಂದಿನ ದಿನಗಳಲ್ಲಿ 23ನೇ ತಾರೀಕು ವಿಶೇಷವಾಗಿ ಆವತ್ತು ಈ ಒಳನಟ್ಟು ಬಗ್ಗೆ ಪೊಲೀಸ್ ಅವ್ರದ್ದು, ಈ ಫೈನಾನ್ಸ್ ಅವ್ರದ್ದು ನಾವು ವಿಶ್ಲೇಷಣವಾಗಿ ನಾನು ಮಾತಾಡ್ತೀನಿ. ಮುಂದೆ ಇದೆಯಾ ಕ್ವಶನ್? ಮೆಸೇಜ್ ಮಾಡಿದ್ದೀನಿ ಏನು ನಡೀತಾ ಇದೆ ಠಾಣೆಯಲ್ಲಿ ಅಂತ. ಒಂದು ಕಂಪ್ಲೇಂಟ್ ಕೊಟ್ಟರೆ ಯಾವ ಮಟ್ಟಕ್ಕೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೋ, ಕಾನ್ಸ್ಪಿರಸಿ ಮಾಡ್ತಾರೋ, ಷಡ್ಯಂತ್ರ ಮಾಡ್ತಾರೋ, ಬಟ್ ಮಾಡ್ತಾನೆ ಅವರೇ. ಈಗ ನಾವು ಆ ಪಿಟಿಷನ್ ಫೈಲ್ ಕೊಡಿ ಸ್ವಾಮಿ, ನಾವು ಕೊಟ್ಟಿದ್ದು ಕಂಪ್ಲೇಂಟು ಕಳೆದೋಗಿದೆ. ನಾವು ಕಂಪ್ಲೇಂಟ್ ಏನು ಮಾಡಿದ್ರಿ ಸ್ವಾಮಿ ಗೊತ್ತಿಲ್ಲ. RTL ಕೇಳಿದ್ರು ಗೊತ್ತಿಲ್ಲ. ನಾನು ಕಂಪ್ಲೇಂಟಾಗಿ ನನ್ನ ಪೇಪರ್ಗಳು ಹಕ್ಕು ಮಾಹಿತಿಯಲ್ಲಿ ಕೇಳಿದ್ರು ಸಿಗ್ತಾ ಇಲ್ಲ, ಕಳೆದೋಗಿದೆ. ಆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ನಾವು ಹೇಳ್ದಂಗೆ ಕಂಪ್ಲೇಂಟ್ ಮಾಡಬೇಕು ನಮ್ಗೆ ಹೇಳೋದು. ಈಗ ಮೊನ್ನೆ ಹಳೆ DSP ಅವರು ಕರೆದು ನಮಗೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು, ಇನ್ಸ್ಪೆಕ್ಟರ್ ಡ್ಯೂಟಿ ಹೊರಟೋಗುತ್ತೆ, ಹಳೆ ಕಂಪ್ಲೇಂಟ್ ಮೇಲೆ FIR ಮಾಡೋಕ್ಕಾಗಲ್ಲ, ಕೋರ್ಟಲ್ಲಿ ಪ್ರಶ್ನೆ ಆಗುತ್ತೆ, 10 ತಿಂಗಳಾಗಿದೆ ನೀವು ಕಂಪ್ಲೇಂಟ್ ಕೊಟ್ಟು ಅದ್ರ ಮೇಲೆ ಅಂತ ಹೊಸ ಕಂಪ್ಲೇಂಟ್ ಮೇಲೆ FIR ಮಾಡಿಸಿದ್ದಾರೆ. ಆ ಕಂಪ್ಲೇಂಟು ಡ್ರಾಫ್ಟ್ ಮಾಡಿರೋದು ನಾನಲ್ಲ ರೀ, ಅವರೇ ಮಾಡಿಕೊಂಡು ಡ್ರಾಫ್ಟು ನನ್ನ ಕೈಲಿ ಸೈನ್ ಹಾಕ್ಸಿದ್ದಾರೆ ಬರೀ ಅಷ್ಟೇ. DSP ರಿಕ್ವೆಸ್ಟ್ ಮಾಡಿಕೊಂಡು, ಏನೋ ಅವ್ರಿಗೆ ಸುಮ್ಮನೆ ತೊಂದರೆ ಆಗುತ್ತೆ ಮಾಲೀಕವ್ರೆ ಅಂತ ಅದನ್ನು ಹಾಕಿದ್ದೀನಿ. ಅಷ್ಟು ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ, ನನಗೆ ಡ್ಯಾಮೇಜ್ ಮಾಡಿಕೊಂಡು. ಆದರೂ ಇವತ್ತು ನಂದು ತನಿಖೆ ಸರಿಯಾಗಿ ಮಾಡ್ತಾಯಿಲ್ಲ. ಅದೇನು ಸೆಕ್ಷನ್ಸ್ ಬರುತ್ತೆ ಆಗ್ತಾಯಿಲ್ಲ. ಈ ಸೆಕ್ಷನ್ಸೇ ಗೊತ್ತಿಲ್ಲ ಅಲ್ರಿ. ಏನಕ್ಕೆ ರೀ ಪೊಲೀಸ್ ಅಧಿಕಾರಿಗಳು? ನಿಮ್ಗೇನು ಗೊತ್ತು ರೀ? ಸೆಕ್ಷನ್ 38A ಅಮೆಂಡ್ಮೆಂಟ್ ಆಗಿದೆ. ಯಾವುದರಲ್ಲಿ? ಮನಿ ಲೆಂಡರ್ಸ್ ಆ್ಯಕ್ಟಲ್ಲಿ, ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್. ಎನಿ ಕೋಹೆರ್ಸಿವ್ ಆ್ಯಕ್ಷನ್ ಬೈ ವೆದರ್ ಬೈ ರಿಜಿಸ್ಟರ್ಡ್ ಮನಿ ಲೆಂಡರ್ ಆರ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ ವಿಲ್ ಬಿ ಡೆಲ್ಟ್ ವಿತ್ ಎ ಸಿವಿಯರ್ ಪನಿಷ್ಮೆಂಟ್ ಆಫ್ 10 years. ಗೊತ್ತಾ ನೀವು? ನಿಮಗೆ ಕೋಹೆರ್ಸಿವ್ ಆ್ಯಕ್ಷನ್ ತೊಗೋಬಾರ್ದು ಅಂತ ನಿಮ್ಗೆ ಅಮೆಂಡ್ಮೆಂಟ್ ಆಗಿದೆ ಗೊತ್ತಾ? 39 ಸೆಕ್ಷನ್ ಅಮೆಂಡ್ಮೆಂಟ್ ಆಗಿದೆ. 2 years ಇಂಪ್ರಿಸನ್ಮೆಂಟ್ 5 years ಮಾಡಿದ್ದಾರೆ. ಗೊತ್ತಾ ನಿಮಗೆ? ಏನು ಗೊತ್ತಿದೆ ನಿಮಗೆ? ಯಾವ IPCಯಲ್ಲಿ ನೀವು FIR ಮಾಡ್ತೀರಾ? ಚೀಟಿಂಗ್ ಡೆಫಿನೇಷನ್ ಗೊತ್ತಾ? ಎಕ್ಸ್ಟ್ರಾಕ್ಷನ್ ಡೆಫಿನೇಷನ್ ಗೊತ್ತಾ? ಫೋರ್ಜರಿ ಡೆಫಿನೇಷನ್ ಗೊತ್ತಾ? ಸೆಕ್ಷನ್ ಅಲ್ಲ, ನಂಬರ್ ಹೇಳೋದಲ್ಲ, ದ ಎಕ್ಸಾಕ್ಟ್ ಡೆಫಿನೇಷನ್ ವೆನ್ ಇಟ್ ಅರೈಸಸ್, ಹೌ ಇಟ್ ಶುಡ್ ಬಿ ಇಂಟರ್ಪ್ರಿಟೆಡ್ ಅಂತ ನಿಮಗೆ ಓದೋಕ್ಕೆ ಬರಬೇಕು. ನೀವು ಯಾರು ಪೊಲೀಸ್ ಅಧಿಕಾರಿ ಆಗಲಿ ಇಲ್ಲ ಬೇರೆ ಅಧಿಕಾರಿಗಳಾಗಲಿ, ನೀವು ಕಾನೂನನ್ನ ನೀವು ಇಂಟರ್ಪ್ರೆಟ್ ಮಾಡ್ದಂಗಲ್ಲ, ಕಾನೂನನ್ನ ಜುಡಿಷಿಯಲ್ ಸೆನ್ಸ್ ಇಟ್ಕೊಂಡು ಇಂಟರ್ಪ್ರೆಟ್ ಮಾಡಬೇಕು. ಈಗೇನೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿರುತ್ತೆ, ಯಾರೋ ಅವನು DC ಇಟ್ಕೊಂಡು ಅದು ಹಂಗಲ್ಲ ಹಿಂಗೆ ಅಂತ. ಹೂ ಆರ್ ಯು? ಟೇಕ್ ಇಟ್ ಆ್ಯಸ್ ಇಟ್ ಈಸ್ ಬೀನ್ ಸ್ಟೇಟೆಡ್ ಬೈ ದ ಕೋರ್ಟ್. ಡೋಂಟ್ ಗೋ ಇಟ್ ಇಂಟು ಯುವರ್ ಓನ್ ಕನ್ವೀನಿಯಂಟ್. ನಿಮ್ಮ ಕನ್ವೀನಿಯನ್ಸ್ ಥರ ಹೇಳ್ಬಿಡೋದು. ಯಾರೋ ರಮೇಶನೋ ಯಾರೋ ಅಮಾಯಕರು ಹೋದರೆ ಅದಂಗಿಲ್ಲ ಬಿಡಬೇಡ ಕಾನೂನು. ಅಯ್ಯೋ ಹೌದಾ? ಅವ್ನಿಗೇನ್ರಿ ಗೊತ್ತು? ನೀವು ಇಂಟರ್ಪ್ರೆಟ್ ಮಾಡಿದಾಗ ಬಿ ಸೆನ್ಸಿಬಲ್, ಅಪ್ಲೈ ಯುವರ್ ಮಿನಿಮಮ್ ಕಾಮನ್ ಸೆನ್ಸ್ ಆ್ಯಂಡ್ ಮೈಂಡ್. ಸೊ ಇಂಟರ್ಪ್ರೆಟ್ ಇನ್ ದ ಸೇಮ್ ವೇ. ಹೆಂಗೆ ಜುಡಿಷಿಯಲ್ ಮ್ಯಾಟ್ರ್ ಬಂದಿದೆ ಹಂಗನ್ನೇ ಇಂಟರ್ಪ್ರೆಟ್ ಮಾಡಬೇಕು. ಇಲ್ಲಿ ಯಾವ ಸೆಕ್ಷನ್ನು ಏನು ಸೆಕ್ಷನ್ನು ಬರುತ್ತಾ ಹೆಂಗೆ? ಯಾಕ್ರಿ SP ಸಾಹೇಬ್ರು ಹೇಳಿದ್ರು ಚೀಟಿಂಗ್ ಬರುತ್ತದಂತ. ಚೀಟಿಂಗ್ FIR ಮಾಡಿ ಅಂತ SP ಸಾಹೇಬ್ರು ಹೇಳೋದು ನನ್ನ ಮುಂದೆ ಬಂದು ಸುಳ್ಳು ಹೇಳಿ ನೋಡೋಣ. ಇವತ್ತು ನೀವು ಚೀಟಿಂಗ್ 420 ಹಾಕಿಲ್ವೇ ನನ್ನ FIR ಅಲ್ಲಿ?
ಅವ್ರು ಡಾಕ್ಟ್ ಮಾಡೋ ಕಂಪ್ಲೇಂಟ್ ಮೇಲೆ ನಾನು ಸೈನ್ ಮಾಡಿರೋದು. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಏನು ಅಂತ ನಾನು ಹೇಳ್ತೀನಿ. ನಾನು ಕಂಪ್ಲೇಂಟ್ ಕೊಟ್ಟು ನನಗೆ ಸೆಟಲ್ಮೆಂಟ್ ಕರೀತಾರೆ, ಸೆಟಲ್ಮೆಂಟ್ಗೆ ತಲೆ ಬಗ್ಸ್ಕೊಂಡು ಹೋಗಿದ್ದೀನಿ ನಾನು. ಈ ಮಟ್ಟಕ್ಕೆ ನಡೀತಾ ಇದೆ. ನಾವು ಎಸ್ ಪಿ ಹೇಳಿದ್ರು ಆಯಿತು 154 ನೋಡಿ ನೀವು FIR ಮಾಡಿಲ್ಲ. ಆಫ್ಟರ್ 10 months 154 ಕ್ಲಾಸ್ 3 CRPC 174 ಕ್ಲಾಸ್ 3 BNSS ಹೊಸದು ಎಸ್ ಪಿಗೆ ನಾನು ಪತ್ರ ಬರೆದಿದ್ದೀನಿ. ಕಾನೂನಲ್ಲಿರೋ ಪ್ರೊಸೀಜರ್ ಅದು. ಇಲ್ಲಿ FIR ರೆಫ್ಯೂಸ್ ಮಾಡಿದ್ರೆ ಎಸ್ ಪಿಗೆ 154 ಕ್ಲಾಸ್ 3 ಬರೀಬೇಕು ಬರ್ದಿದ್ದೀನಿ, ಮೆನ್ಷನ್ ಮಾಡಿ ಬರ್ದಿದ್ದೀನಿ. ಎಸ್ ಪಿ ಅವರು ಆದೇಶ ಮಾಡೋರು ಮುಂದಿನ ಕ್ರಮ ಜರುಗಿಸಿ FIR ಮಾಡಿ. ಯಾಕೆ ಮಾಡಲಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ? ಈವನ್ ಆಫ್ಟರ್ ದಿ ಆರ್ಡರ್ ಆಫ್ ದ SP ರೈಟಿಂಗಲ್ಲಿ ಆರ್ಡರ್ ಕೊಟ್ಟರು ಯಾಕೆ ಮಾಡಲಿಲ್ಲ? ನನಗೆ ಕರೆದ್ಬಿಟ್ಟು ಹೊಸ ಕಂಪ್ಲೇಂಟ್ ಮೇಲೆ FIR ಮಾಡಿಸ್ತೀರಾ? ಇವತ್ತು ನನ್ನ ಪರಿಸ್ಥಿತಿ ಏನು? ಅದೇ 154 ಆಯ್ತು ಮೇಲೆ 156 ಕ್ಲಾಸ್ 3 ನಾನು ಹೋಗಬೇಕಿತ್ತು ಕೋರ್ಟ್ಗೆ, PCR ಸೆಕ್ಷನ್ 156 ಹೋಗೋ ಪರಿಸ್ಥಿತಿ ಇಲ್ಲ ನನಗೆ. ಯಾಕೆ? ನಿಮಗೆ ನಂಬಿದ್ದಕ್ಕೆ. ಅರ್ಥ ಆಗ್ತಾ ಇದೆಯಾ? ನನಗೆ ನಂಬಿಸಿ ಮೋಸ ಮಾಡಿರೋದು. ಈ ಥರ ನಾನು ಬೇಕು ಯಾವತ್ತೂ ಆಗಿಲ್ಲ. ಬಟ್ ನನಗೆ ನೀವು ಬೇಕು ಮಾಡಿರೋದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಳಿಸ್ತೀನಿ.